ನಮಸ್ತೆ. ಅಪ್ಪನ ಹೆಸರು ಬಂದು ಮಹಾಭಾಷಾ ಅಂತ. ಅಪ್ಪಗೆ ಬಂದ್ಬಿಟ್ಟು ಪ್ರಾಬ್ಲಮ್ ಇದ್ದಿದ್ದು 3 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಅಪ್ಪಗೆ ಸೊಂಟ ನೋವು ತುಂಬ ಇತ್ತು, ಕಾಲು ನೋವು ಇತ್ತು. ಅಪ್ಪಗೆ ಬಂದ್ಬಿಟ್ಟು ಒಂದು 5 ನಿಮಿಷ ಕೂಡ ನಡೆಯೋಕ್ಕಾಗ್ತಾ ಇದ್ದಿಲ್ಲ. ಎಷ್ಟೋ ಕಡೆ ತೋರಿಸಿದ್ದಾರೆ, ಹಾಸ್ಪಿಟ್ಲೆಲ್ಲ ತೋರಿಸಿದ್ದಾರೆ, 1 ಲಕ್ಷ ಖರ್ಚು ಮಾಡಿದ್ದಾರೆ ಅಂತಪ್ಪ. ಆದರೆ ಏನೂ ರಿಸಲ್ಟ್ ಅಪ್ಪಗೆ ಬಂದಿಲ್ಲ. ಹಾಗೆ ಏನಾಗಿದೆ ಅಂದರೆ ಇವಾಗ ನಮ್ಮ ಸೆರೆಕೆರೆ ಬಂದು 5 ದಿನ ಆಗಿದೆ. 5 ದಿನದಲ್ಲಿ ಇವಾಗ ಅಪ್ಪ ಸ್ವಂತವಾಗಿ ಬಸ್ ಸ್ಟ್ಯಾಂಡಿಂದ ನಮ್ಮ ಸೆರೆಕೆರೆಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಸಂಪೂರ್ಣವಾಗಿ ಗುಣ ಆಗಿದ್ದಾರೆ. ಅಪ್ಪಗಾಗಿ ಕ್ಲಾಪ್ ಮಾಡಿರಿ. ಓಕೆ ಅಪ್ಪ ಅಮ್ಮ, ಅಪ್ಪಗೆ ಯಾವ ರೀತಿ ಗುಣ ಆದರು ಅಂತ ಹೇಳ್ತಾರ, ಗಮನ ಇಟ್ಟು ಕೇಳ್ರಿ ಅಪ್ಪ ಅಮ್ಮ. ಅಪ್ಪ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರಪ್ಪ? ನಮ್ಮ ಹೆಸರು ಮಹಬೂಬಾಷಾ. ಮಹಬೂಬಾಷಾ. ಏನು ಪ್ರಾಬ್ಲಮ್ ಇತ್ತಪ್ಪ? ನನಗೆ ಸಿಯಾಟಿಕ್ ನೋವು ಇತ್ತಮ್ಮ. ಅದಕ್ಕೋಸ್ಕರಾಗಿ ಭಾಳ ದಿನಲಿದ್ದ 3 ವರ್ಷಲಿದ್ದ ಹೋರಾಟ ಮಾಡಿದೆ. ಎಲ್ಲಿ ಇದಕ್ಕೆ ದಾರಿ ಸಿಗಲಿಲ್ಲ, ಪ್ರಾಬ್ಲಮ್ ಇತ್ತು. ಶಾನ ಸೌತು ನಿಂದ್ರಂಗಿಲ್ಲ. ಹಿಂಗೆ ಬಗ್ಗೆ ನಿಂತ್ಕೋಬೇಕು. ಹಿಂಗೆ ಈ ಹೊಟ್ಟೆ ಹಿಂಗೆ ಹಿಡ್ಕೊಂಡು ಹಿಂಗೆ ಇರಬೇಕಿತ್ತು. ನಡಬೇಕಾದ್ರೆ ಇಲ್ಲಿದ್ದ ರಾಯಲ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಸೆಂಟ್ರ್ನಾಗ ಮತ್ತೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ಬೇಕು. ಇಂಥ ಪರಿಸ್ಥಿತಿ ಇತ್ತು ನಂದು. ಇವಾಗ ಇಲ್ಲಿಗೆ 5 ದಿನ ಆಯಿತು ಇಲ್ಲಿಗೆ ಬರೋಕೆ. ಇವಾಗ ಬೇಸ್ ಸ್ಟಡಿ ನಿಂದಿರ್ತೀನಿ ಏನಮ್ಮ. ಮತ್ತು ಇವಾಗ ನೀರು ತಂದ್ಕೊತೀನಿ, ಬೇಸ್ ಅಡುಗೆ ಮಾಡ್ಕೊಂಡು ಊಟ ಮಾಡೋಕೆ ಎಲ್ಲ ದಾರಿ ಆಗೈತೆ. ಈಗ ಕೈ ಎಂಬವು ಈ ಹಸ್ತ ಎರಡು ಜೋಮಿದ್ವು, ಏನನ್ನ ಹಿಡ್ಕೊಂಡ್ರೆ ಕೂಡ ನನಗೇನು ಸ್ಪರ್ಶನೇ ಇದ್ದಿಲ್ಲ ಅಂಥದ್ದು. ಇವಾಗ ಎಲ್ಲ ಹೋಗಿ ಇವಾಗ ಸ್ವಲ್ಪ ಕೊನೆಯಲ್ಲೇ ಐತೆ. ಒಟ್ಟಿಗೆ ನೋಡಮ್ಮ, ಅರ್ಧಕ್ಕರ್ಧ ನೋವು ಇದ್ರಾಗ ಪ್ರಾಬ್ಲಮ್ ಸಾಲ್ವ್ ಆಗೈತೆ. ಇಲ್ಲಿ ಬಂದವಾಗಲಿದ್ದ ಆಗೈತೆ. ದೇವ್ರಿಗೆ ಎಲ್ಲರಿಗೆ ಕೂಡ ಸುಖ ಸಿಗಲಿ ಅಂತ ದೇವ್ರಿಗೆ. ಇಲ್ಲಿ ಬಂದ ಮೇಲೆ ಒಂದು 2 ದಿನ ಆಯ್ತಮ್ಮ. 2 ದಿನಕ್ಕೆ ಫುಲ್ ಆಗಿಬಿಡ್ದು. ಇಲ್ಲಿದ್ದ ಮಾಡಿಸ್ಕೊಂಡು ಹೋಗೋದು, ಮನೆಗೆ ಮಕ್ಕಂಬಿಡೋದೆ. ರಾತ್ರಿವರೆಗೆ ಮಕ್ಕಂಬಿಡೋದೆ. ರಾತ್ರಿ ಸ್ವಲ್ಪ ಎಚ್ಚರಿಗಾದರೆ ಉಂಬೋದು, ಮತ್ತು ಹಂಗೆ ಮಕ್ಕಂಬಿಡೋದು. ಹಾಗೆ 3 ದಿನ ಸಾಧನೆ ಆಯಿತು. ಈ 2 ದಿನಲಿದ್ದ ಫ್ರೀ ಆಗೈತೆ. ನೀವು ಹೇಳಿದ್ರಲ್ಲ, ಅದ್ರ ನೆನಪಿಟ್ಕೊಂಡು ಗುಳಿಗೆ ಕೂಡ ಇದ್ವು ನಂತಾಗ. ಕುರುಗೋಡ್ಗೆ ಹೋಗಿ ತಂದ್ಕೊಂಡಿದ್ದೆ. ಅವರು ಬೇರೆ ಯಾರೋ ಫಾರಿನ್ ಡಾಕ್ಟ್ರುಗಳು ಬರ್ತಾರಂತ ಪ್ರಚಾರ ಮಾಡಿದರು. ಹೋಗಿದ್ದೆ, ಅವರು ಗುಳಿಗೆ ಕೊಟ್ಟಿದ್ದರು. ಅದು ಒಂದು ಗುಳಿಗೆ ಅದ್ರಾಗ ತಿಂದಿದ್ದೆ, ಕಡಿಮೆ ಆಗಿತ್ತು. ಇಲ್ಲಿ ಬಂದಲ್ಲಮ್ಮ ಮಂಗಳವಾರ ದಿನ, ಸೋಮವಾರ ದಿನ ಅಲ್ಲಿಗೆ ಹೋಗಿದ್ದೆ, ಮಂಗಳವಾರ ದಿನ ಇಲ್ಲಿ ಬಂದಂಥ ಗುಳಿಗೆ ಇದ್ದವು. ನೀವು ಹೇಳಿದ್ರಲ್ಲ, ಗುಳಿಗೆ ತಿಂದರೆ ನಿಮಗೆ ಪ್ರಾಬ್ಲಮ್ ಎದರಿಂದ ಸಹ ಬೇಸಾಗೈತೆ ಅಂಬೋದು ಗೊತ್ತಾಗೋದಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಎಷ್ಟು ನೋವು ಬಂದರೆ ಕೂಡ ನಿಂತಿಸ್ಕೊಂಡಾಗಲಿ ಗುಳಿಗೆ ತಿಂದಿಲ್ಲ. ಅದು ತಾನೇ ಇವಾಗ 2 ದಿನಲಿದ್ದ ಆರಾಮಾಗೈತೆ. ಹ್ಞೂ 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 3 ವರ್ಷ ಮೇಲ್ಪಟ್ಟಮ್ಮ. 5 ದಿನ. ಇದಕ್ಕೆ ಒಬ್ಳಿಗೆ ಹೋದೆ, ಎಕ್ಸ್ಟ್ರಾ ತೆಗೆಸಿದೆ. ಅದು ಟಿ ವಿ ಸೆಂಟ್ರಿಗೆ ಹೋದೆ, ಅಲ್ಲಿ ಮಾಡಿದೆ. ಇದಕ್ಕೆ ಹೈದ್ರಾಬಾದ್ ಆ ಕಡೆಗೆ ಹೋಗಿದ್ದೆ, ಅಲ್ಲಿ ಬೇಸ್ ಮಾಡ್ತಾರಂದೆ. ಅಲ್ಲಿ ಏನೂ ಸಿಗಲಿಲ್ಲ. ಎಲ್ಲೆಲ್ಲೇ ತಿರುಗಾಡ್ದಮ್ಮ. ಭಾಳ 3 ವರ್ಷ ಇದ್ದ. ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ? 1 ಲಕ್ಷ ರೂಪಾಯಿ ಒಂದು ಲಕ್ಷದಿಂದ 1.5 ಲಕ್ಷ ಖರ್ಚು ಮಾಡಿರ್ತೀನಿ ನಮ್ಮ. ಏನು ರಿಸಲ್ಟ್ ಬರಲಿಲ್ಲಪ್ಪ? ಎಲ್ಲೆಲ್ಲಿ ಇಲ್ಲಮ್ಮ. ಒಂದು ಗುಳಿಗೆ ತಿಂಬಷ್ಟು ಒಟ್ಟಿಗೆ ಬೇಸಿರ್ತದೆ. ಗುಳಿಗೆ ಪವರ್ ಕಡಿಮೆ ಆಗೈತೆ ಅಂದರೆ ಮತ್ತೆ ನೋವು ಸ್ಟಾರ್ಟ್ ಆಗ್ತದೆ. 1 ರೂಪಾಯಿ ಇಲ್ಲಮ್ಮ. ನಿಮ್ಮದೇ ಪುಣ್ಯ ಕಟ್ಕೊಂಡ್ರಿ, ನಮಗೆ ಸಹಾಯ ಮಾಡಿರಿ. ಎಲ್ಲರೂ ತಪ್ಪದಂಗೆ ಬರ್ರಿ, ನಂಬಿರಿ, ಗ್ಯಾರಂಟಿಯಾಗಿ ಬೇಸಾಗತ್ತೆ ರೀ. ಇದಕ್ಕೆ 100ಕ್ಕೆ 100 ಗ್ಯಾರಂಟಿ. ದಿನ ಸಾಧನೆ ಮಾಡಿರಿ. ಒಂದು 20 ದಿನ 30 ದಿನ ಬಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾವ, ರೋಗಗಳೆಲ್ಲ ಪರಿಹಾರ ಆಗ್ತಾವ. ಊಟ ನಡೆಯೋಕ್ಕಾಗ್ತಾ ಇದ್ದಿಲ್ಲ ಅಂತ ಹೇಳಿದ್ರಲ್ಲ, ನಡೆಯೋಕ್ಕಾಗ್ತಾ ನಡೀತೀನಮ್ಮ. ಇವಾಗ ರಾಯಲ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ, ಊರಾಗ ತಿರುಗಾಡ್ತೀನಿ. ಎಷ್ಟು ಕಿಲೋಮೀಟ್ರ್ ಓಡಾಡ್ತಾರಪ್ಪ ಇವಾಗ? ಕಿಲೋಮೀಟ್ರ್ ಅಂದರೆ ಇನ್ನು ಸ್ಟಡಿ ಹೇಳಕ್ಕೆ ಬರೋದಿಲ್ಲಮ್ಮ. ಮೊದಲು ನಡೀತಾ ಇದ್ರಪ್ಪ ಅವಾಗ? ಇಲ್ಲಮ್ಮ, ಇಲ್ಲಿದೆ ರಾಯಲ್ ಬಸ್ ಸ್ಟ್ಯಾಂಡ್ ಬರುವಾಗೆ ಅಲ್ಲಿ ಮೂಲೆ ಮೇಲೆ ಕುಂತ್ಕೊಂಡು, ರಾಯಲ್ ಮೂಲೆ ಮೇಲೆ ಕುಂತ್ಕೊಂಡೇ ಬಂದೀನಿ. ಇಲ್ಲಿ ಬಂದು ಕೂಡ ಪಾರ್ಟಿಗೆ ಕುಂತ್ಕೊಂಡ್ಬಿಟ್ಟೀನಿ. ಚೆನ್ನಾಗಿತ್ತು. ಇಲ್ಲಿದ್ದ ಕೆಳಗೆ 2 ಕಾಲು ಭಾರಿ ನೋವಿದ್ದು. ಜೋಮು ಹಂಗೆ ಇತ್ತು. ಹಿಂಗೆ ಸ್ವಲ್ಪ ಐತೆ, ಒಂದು ಹಣೆ ಭಾಗ ಇನ್ನೂ ಐತೆ. ನಾವು ನೀರು ಕೊಟ್ಟಿವಲ್ಲಪ್ಪ, ನೀರು ತೊಗೊಂಡು ನೀವೆಷ್ಟು ಒಂದು 20 ನಿಮಿಷ ಹಾಫ್ ಆನ್ ಅವರ್ ಇಟ್ಕೊಂಡ್ರಪ್ಪ ಕೈಗೆ ಕಾಲಿಗೆ? ಕೈಗಿಟ್ಟಿಲ್ಲಮ್ಮ. ಕೈಗಿಟ್ಟಿಲ್ಲ, ಕಾಲು ಒಂದು ಇಟ್ಟಿದ್ದೆ.
20 ನಿಮಿಷ ಮೇಲ್ಪಟ್ಟು ಇರ್ತೈತೆ ಅವು. ಇವಾಗ ವಾಸಿ ಆಗೈತೆ. ಎರಡು ದಿನ ಕೊಯ್ಟ್ರಲ್ಲ, 2 ದಿನ 20 ನಿಮಿಷ ಇಟ್ಟೀನಿ, ಪರವಿಲ್ಲ. ಚೆನ್ನಾಗೈತೆ ಬೇಸ್. ಇಲ್ಲ ತಿಂಡಿ ಜಾಸ್ತಿ ಇತ್ತು, ನಮ್ಮ ಪಾದಗಳು ರಾತ್ರಿ ಒಳ್ಳೆ ನಿದ್ದೆನಾಗ ತಿಂಡಿ ಬಂದರೆ ಕಾಲಿಗೆ ಹಿಂಗೆ ಕೆರ್ಕಂತ ಹಂಗೆ ಮಕ್ಕಂತಿದ್ದೆ. ಇವಾಗ ಇಲ್ಲ, 2 ದಿನಲಿದ್ದ ಆ ತಿಂಡಿ ಕೂಡ ಇಲ್ಲ. ಹಂಗಲ್ಲ.